ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೊಸ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹಿಂದೆ ನೋಡ್ತಿರ್ಬೋದು ಫುಲ್ ಬಲೂನ್ಸ್ ಇತ್ತು. ಅಂದರೆ ನಿನ್ನೆ ನಮ್ಮಲ್ಲಿ ಒಂದು ಫಂಕ್ಷನ್ ಥರ ಮಾಡಿದ್ವಿ ಚಿಕ್ಕದಾಗಿ. ಆ್ಯನಿವರ್ಸರಿ ಇತ್ತು ನಮ್ಮ ಅಕ್ಕ ಮತ್ತು ಮಾವಂದು. ಅವರ ಫಂಕ್ಷನ್ಗೋಸ್ಕರ ಅಂದರೆ ಆ್ಯನಿವರ್ಸರಿಗೋಸ್ಕರ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ಅದ್ರ ಬಲೂನ್ಸ್ ಎಲ್ಲ ತೆಗ್ದಿದ್ದೀವಿ. ಅದೆಲ್ಲ ಇಲ್ಲಿ ಹಬ್ಬಿದೆ. ಆ್ಯಕ್ಚುಲಿ ತುಂಬಾ ಬಿಸಿ ಇದೆ ನಿನ್ನೆ ತನಕ ಅಂತೂ ಏನು ವ್ಲಾಗ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಹೊರಗಡೆ ಎಲ್ಲ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ ಏನು ಅಂತೆಲ್ಲ ಚಿಕ್ಕ ಪುಟ್ಟ ಪಿಕ್ಚರ್ಸ್ನ ಹಾಕಿ ಶೇರ್ ಮಾಡ್ತೀನಿ ಅಷ್ಟೇ. ಬಟ್ ನಾನಲ್ಲಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಜಾಸ್ತಿ. ಇವತ್ತಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಿಲ್ಲ ನನಗೆ. ಬಟ್ ನೋಡ್ತೀನಿ ಯಾವಾಗೆಲ್ಲ ಆಗುತ್ತೆ ಅವಾಗೆಲ್ಲ ವ್ಲಾಗ್ನ ಖಂಡಿತವಾಗ್ಲೂ ಮಾಡ್ತೀನಿ. ಇವಾಗ ಜಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಈಗ ಟೈಮ್ ಬಂದುಬಿಟ್ಟು 12:30 ಆಗಿದೆ. ಮಧ್ಯಾಹ್ನ 12:30 ಆಯಿತು. ಇನ್ನೂ ನಾನು ಫ್ರೆಶ್ ಅಪ್ ಆಗಬೇಕು. ಲೇಟ್ ಆಯಿತು ಇವತ್ತು. ನಮ್ಮ ಫ್ಯಾಮಿಲಿಯವರೆಲ್ಲರೂ ಮನೆಗೆ ಬಂದಿದ್ದಾರೆ. ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲ ಲೇಟ್ ಆಗ್ತಿದೆ ಸ್ವಲ್ಪ. ಇವತ್ತು ಫುಲ್ಲು ನಾನ್ ವೆಜ್ ಮಾಡ್ತಿರೋದು. ಇನ್ನೇನು ಮಾಡಿದ್ದಾರೆ ಏನು ಅಂತೆಲ್ಲ ತೋರಿಸ್ತೀನಿ. ಮತ್ತು ನನಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಪ್ರಿಪ್ರೇಟ್ರಿ ಇದೆ. 2 ಪ್ರಿಪ್ರೇಟ್ರಿ ನಡೀತಿದೆ ಕಾಲೇಜಲ್ಲಿ. ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗುತ್ತೆ 15th. ಹಾಗೆ ಟ್ಯೂಷನ್ ಕೂಡ ಪ್ರಿಪ್ರೇಟ್ರಿ ಇತ್ತು. ಬಟ್ ನಾನು ಇವತ್ತು ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಏನು ಓದೇ ಇಲ್ಲ. ನೆನ್ನೆ ಇಲ್ಲ ಹೊರಗಡೆ ಹೋಗಿದ್ದೆ. ಇಶಾ ಫೌಂಡೇಶನ್ಸ್ಗೆ ಹೋಗಿದ್ವಿ ನಿನ್ನೆ. ಏನು ಓದೋಕ್ಕಾಗಿರಲಿಲ್ಲ. ಟ್ಯೂಷನ್ದು ನಾನು ಸ್ಕಿಪ್ ಮಾಡಿದ್ದೀನಿ. ನಾನು ಸ್ಕಿಪ್ ಮಾಡಿದೆ, ರಕ್ಷಣಾ ಸ್ಕಿಪ್ ಮಾಡೋಕ್ಕೆ ಈ ಸತಿ. ಬಟ್ ಕಾಲೇಜ್ ಪ್ರಿಪ್ರೇಟ್ರಿಗಾದರೂ ರೆಡಿ ಆಗಬೇಕು. ಇವತ್ತಿಂದ ಓದೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೂತ್ಕೊಂಡು ಓದ್ತೀನಿ. ಆಮೇಲೆ ಏನಾಗುತ್ತೆ ಏನು ಅಂತೆಲ್ಲ ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಮನೆಯಲ್ಲಿ ಕೈಮಾ ಸಾಂಬಾರ್, ಮಟನ್ ಸಾಂಬಾರ್ ಮತ್ತು ಇನ್ನೂ ತುಂಬ ಮಾಡಿದ್ರು. ಬಟ್ ನನಗೆ ತೋರ್ಸೋಕ್ಕಾಗಲಿಲ್ಲ. ನೋಡಿದ್ರೆಲ್ಲ ತೋರಿಸ್ದೆ ಒಂದು ಸ್ವಲ್ಪ ಏನೇನು ಅಡುಗೆ ಮಾಡಿದ್ರು ಅಂತ. ಇನ್ನೂ ಮಾಡ್ತಾಯಿದ್ರು. ನಾನು ಮತ್ತೆ ಆಮೇಲೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಊಟ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ. ಆ್ಯಕ್ಚುಲಿ ಮಾರ್ನಿಂಗ್ ಎಲ್ಲ ನಾವು ನಾನ್ ವೆಜ್ ತಿಂದಿತ್ತು. ಅದಕ್ಕೋಸ್ಕರ ಇವಾಗ ಬೇಗ ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಬೆಳಿಗ್ಗೆ ಮಾಡೋಕ್ಕೆ ಹೋಗಲಿಲ್ಲ. ನಾನ್ ವೆಜ್ ಎಲ್ಲ ತಿಂದಾದ್ಮೇಲೆ ಮಾಡೋಣ ಅನ್ಸತಿ ಅಂತ. ಹಾಗೆ ಇದ್ದಿತ್ತು. ಇವತ್ತು ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ. ಎಲ್ಲರೂ ಹೋಗ್ತಾ ಇಲ್ಲ, ಯಾಕಂದರೆ ಮೊನ್ನೆ ಒಂದು ಸ್ವಲ್ಪ ಜನ ಹೋಗಿದ್ರು. ಮೊನ್ನೆ ನಾನು ಕೂಡ ಹೋಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ ನಾನು. ಇವಾಗ ಆಲ್ರೆಡಿ 5:30 ಆಗಿದೆ ಟೈಮು. ಹೋಗೋ ತನಕ ಸ್ವಲ್ಪ ಲೇಟ್ ಆಗುತ್ತೆ ಆ್ಯಕ್ಚುಲಿ. ಏನೇನೆಲ್ಲ ಇದೆ ಹೇಗಿದೆ ಅಂತ ತುಂಬ ದಿನ ಆಯ್ತು ನಾನು ಹೋಗಿ. ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ನಾನು ಚಿಕ್ಕವಳಿದ್ದಾಗ ಹೋಗಿದ್ದು. ತುಂಬ ವರ್ಷಗಳೇ ಆಯಿತು. ತೋರಿಸ್ತೀನಿ ಹೇಗಿದೆ ಏನು ಅಂತೆಲ್ಲ. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ನಮ್ಮ ಜೊತೆ. ಇನ್ನೇನು ನಾವು ಹೊರಡ್ತಾ ಇದ್ದೀವಿ. ನಾವು ಮೆಟ್ರೋಯಿಂದ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ನಾವು ಇಲ್ಲಿ ಬಂದು ಇಸ್ಕಾನ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಮೆಟ್ರೋಯಿಂದ ಮಹಾಲಕ್ಷ್ಮಿ ಸ್ಟಾಪಿಗೆ ನಾವು ಸ್ಟಾಪ್ ತೊಗೊಂಡಿದ್ದು. ಇದಾದಮೇಲೆ ಇಲ್ಲಿಂದ ಒಂದು ಸ್ವಲ್ಪ ನಡಿಬೇಕು. ಒಂದು ಸ್ವಲ್ಪ ನಡ್ಕೊಂಡು ಹೋದರೆ ನೋಡ್ತಾ ಇರ್ಬೋದು ನಿಮಗೆ ರಾಧಾಕೃಷ್ಣ ಟೆಂಪಲ್ ಅಂತ ಕಾಣಿಸುತ್ತೆ. ಇದೇ ಇಸ್ಕಾನ್. ನಾನು ತುಂಬ ವರ್ಷಗಳ ಆದಮೇಲೆ ಬಂದಿತ್ತು ಅಂತ ನಾನು ಹೇಳಿದೆ ಕೂಡ. ತುಂಬಾ ದೊಡ್ಡದಿದೆ ಈ ಇಸ್ಕಾನ್. ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರೋ ಇಸ್ಕಾನ್ ತುಂಬ ದೊಡ್ಡದಿದೆ. ಇನ್ನೊಂದಿದೆ ಇವಾಗ ಬೆಂಗಳೂರಲ್ಲಿ, ಬಟ್ ಅದು ಇಷ್ಟೊಂದು ದೊಡ್ಡದಿಲ್ಲ. ಅದು ನಮ್ಮ ಮನೆ ಹತ್ತಿರನೇ ಇರೋದು, ತುಂಬ ಹತ್ತಿರ ಇದೆ ನಮ್ಮ ಮನೆಗೆ. ಬಟ್ ಇದು ನಾವು ರೆಗ್ಯುಲರ್ ಆಗಿ ಅವಾಗ ಬರ್ತಿದ್ದಂಥ ಇಸ್ಕಾನ್. ಅಲ್ಲಿಗೆ ಬರೋಣ ಅಂತ ಬಂದಿದ್ದು. ನೋಡ್ತಾ ಇರ್ಬೋದು ನಾವು ಬಂದಿದ್ದು ಆಲ್ಮೋಸ್ಟ್ ಇವಾಗ 7 o'clock ಆಗಿತ್ತು. ಫುಲ್ ಖಾಲಿ ಇತ್ತು ಅಂತ ಹೇಳೋಕ್ಕಾಗಲ್ಲ, ಒಳಗೆ ಜನ ಇದ್ದರು. ಬಟ್ ಇಲ್ಲೆಲ್ಲ ಹೊರಗಡೆ ಎಲ್ಲ ಖಾಲಿ ಇತ್ತು. ಸ್ವಲ್ಪ ಒಳಗಡೆ ಹೋದಾಗ ಒಂದು ಸ್ವಲ್ಪ ತೋರಿಸಿದ್ದೀನಿ ಜನ ಎಲ್ಲ ಹೇಗಿದ್ರು ಏನು ಅಂತ. ಬಟ್ ಯೂಶ್ವಲಿ ಇಸ್ಕಾನ್ ಎಷ್ಟು ರಶ್ ಇರ್ತಿತ್ತು ಅಷ್ಟು ರಶ್ ಅಂತೂ ಇರಲಿಲ್ಲ. ನಾರ್ಮಲಿಗೆ ಒಂದು ಸ್ವಲ್ಪ ಜನ ಇದ್ದರು ಅಂತ ಹೇಳ್ಬೋದು. ಇವಾಗ ನಾವು ಕೂಡ ನೋಡ್ತಾ ಹೋಗ್ತಾ ಇದ್ವಿ. ಇವಾಗ ನೋಡ್ತಾ ಇರ್ಬೋದು ಲಾಸ್ಟ್ ರಾಧಾಕೃಷ್ಣ 3 steps ಬರುತ್ತೆ ಅಲ್ಲಿ. ಫಸ್ಟಿಗೆ ಒಂದು ದೇವ್ರು ಇರುತ್ತೆ ನರಸಿಂಹ ಅಂತ, ಅದಾದಮೇಲೆ ವೆಂಕಟೇಶ್ವರ ಸ್ವಾಮಿ ಬರುತ್ತೆ, ಅದಾದಮೇಲೆ ರಾಧಾಕೃಷ್ಣ ಅವ್ರದ್ದು ಬರೋದು. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾವು ಎಂಟರ್ ಏನು ಮಾಡ್ತಿದ್ದೀವಿ, ಇದು ನರಸಿಂಹ ಸ್ವಾಮಿ ದೇವರು. ಫಸ್ಟ್ ಇಲ್ಲಿ ನಾವು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಆ ದೇವಸ್ಥಾನದ ಮುಂದೆ. ಅದಾದಮೇಲೆ ನಾವು ಈಗ ಅಲ್ಲಿವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಶೂಟ್ಸ್ ಥರ ಮಾಡಿಕೊಂಡು ಅಲ್ಲಿ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಇನ್ನು ಆ್ಯಕ್ಚುಲಿ ಬೆಳಗ್ಗೆ ಅಂದರೆ ಒಂದು ಸ್ವಲ್ಪ ಬೆಳಕಿದ್ದಾಗ ಹೋದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಫೋಟೋಸು. ಬಟ್ ಆಲ್ಮೋಸ್ಟ್ ಎಲ್ಲ ಕತ್ಲಾಗಿತ್ತು. ಇನ್ನೇನು ಟೈಮು ಆಗೋಗುತ್ತೆ. 8:20 ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನ ಕೂಡ. ಇನ್ನೂ ಒಳಗಡೆ ಎಲ್ಲ ಹೋಗಿ ಸುತ್ತೋದಿದೆ ಅಂತ ಬೇಗ ಹೋದ್ವಿ ನಾವು. ಈಗ ನೋಡ್ತಿರ್ಬೋದು ನಾವು ಈಗೇನು ಎಂಟ್ರಿ ಮಾಡ್ತಿದ್ದೀವಿ. ಇದು ರಾಧಾಕೃಷ್ಣ ಟೆಂಪಲ್. ನಾವು ಅಲ್ಲಿ ಎಂಟ್ರಿ ಮಾಡಿ ಒಳಗಡೆ ನಾನು ಏನೂ ವಿಡಿಯೋ ಮಾಡಿಲ್ಲ. ಇವಾಗ ಅಲ್ಲಿಂದ ಎಕ್ಸಿಟ್ ಆಗೋವಾಗ ಮಾಡಿರೋದು. ಇಲ್ಲೆಲ್ಲ ತುಂಬಾ ಸ್ಟಾಲ್ಸ್ ಥರ ಇರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನಾ ಇಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು ತೆಗೆದೆ ವಿಡಿಯೋನ. ಇಲ್ಲಿ ಊಟ ತಿಂಡಿ ಎಲ್ಲ ಥರ ಇದೆ, ಬಟ್ಟೆನೂ ಇರುತ್ತೆ, ಬುಕ್ಸ್ ಇರುತ್ತೆ, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕೃಷ್ಣನ ಐಟಮ್ಸ್ ಎಲ್ಲ ಇರುತ್ತೆ. ಕೃಷ್ಣನ ಫೋಟೋ ಫ್ರೇಮ್ಸ್ ಅಂತೂ ತುಂಬಾ ಇರುತ್ತೆ. ಅವಾಗಿಂತ ಇವಾಗ ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಎಲ್ಲ ಆದಮೇಲೆ ಮತ್ತು ಫುಡ್ ಐಟಮ್ಸು ಅಷ್ಟೇ. ನಾವು ಬೇಕ್ರಿ ಐಟಮ್ಸ್ ಏನಿರುತ್ತೆ ಅದು ಕೂಡ ಇರುತ್ತೆ, ಮತ್ತು ಅಲ್ಲಿ ನಿಂತ್ಕೊಂಡು ತಿನ್ನೋದು ಕೂಡ ಇರುತ್ತೆ. ಎಲ್ಲ ಥರ ಇರುತ್ತೆ. ಮೇನ್ ಏನು ಅಂತ ಅಂದರೆ ಒಳಗಡೆ ನಾನೇನು ಹೇಳ್ತೆ ರಾಧಾಕೃಷ್ಣ ಟೆಂಪಲ್ ಇದೆ ಅಂತ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿದ್ದ ಟೈಮಲ್ಲೇ ಮಹಾಮಂಗಳಾರತಿ ಆಗ್ತಾಯಿತ್ತು. ಮಹಾಮಂಗಳಾರತಿ ಟೈಮಲ್ಲಿ ಡ್ಯಾನ್ಸ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಇದುವರೆಗೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡ್ಕೊಬನ್ನಿ. ಮೋಸ್ಟ್ ಆಫ್ ದ ಮೆಂಬರ್ಸ್ ಬೆಂಗಳೂರಲ್ಲಿರೋರಂತೂ ಇಸ್ಕಾನ್ಗೆ ಹೋಗಿ ಬಂದಿರ್ತಾರೆ. ಆದರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ಸ್ ಹೋಗಿ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ಮಹಾಮಂಗಳಾರತಿ ಟೈಮಲ್ಲಿ ಡ್ಯಾನ್ಸ್ ಎಲ್ಲ ಇರುತ್ತೆ. ನನಗಂತೂ ಆ ರಾಧಾಕೃಷ್ಣ ನೋಡೋಕ್ಕೆ ಖುಷಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ದೇವರು ಕೃಷ್ಣ.
ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದನೂ ಅಷ್ಟೇ. ಸೊ ನಂಗೆ ತುಂಬ ಖುಷಿಪಟ್ಟು ನೋಡ್ತೀನಿ ಅದನ್ನ. ಸೊ ನೋಡಿದೆಯಲ್ಲ, ನಾವು ಹೋಗಿ ಬಂದಿದ್ದಲ್ಲ ಇಸ್ಕಾನ್ಗೆ. ಆಲ್ಮೋಸ್ಟ್ ನನ್ನ ಕೈಯಲ್ಲಿ ಇಷ್ಟ ಆಯಿತು ಅಷ್ಟು ತೋರಿಸ್ದೆ. ಒಳಗಡೆ ಹೋದಾಗ ಅಲ್ಲಿ ವ್ಲಾಗ್ ಮಾಡೋಕ್ಕೆಲ್ಲ ಬಿಡೋಲ್ಲ. ಸೊ ಅದಕ್ಕೋಸ್ಕರ ನಾನೇನು ಅಲ್ಲಿ ವಿಡಿಯೋ ಮಾಡಿಲ್ಲ. ಬಟ್ ಹೊರಗಡೆ ಎಲ್ಲ ನನಗೆ ಇಷ್ಟ ಆಯಿತು, ನಾನು ಅಷ್ಟು ತೋರಿಸಿದ್ದೀನಿ. ಸೊ ಜಸ್ಟ್ ಮನೆಗೆ ಬಂದಿದ್ದು 10:30 ಆಗಿದೆ ಟೈಮು. ಸೊ ನಾವು ಅಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡ್ಕೊಂಡೆಲ್ಲ ಬರೋಷ್ಟರೊಳಗೆ ಸ್ವಲ್ಪ ಲೇಟ್ ಆಯಿತು. ಸೊ ಮತ್ತೆ ಮೆಟ್ರೋಗೆ ಬಂದ್ವಿ ನಾವು. ಸೊ ಇವಾಗ ಇನ್ನೇನು ನನಗೆ ಹೊಟ್ಟೆ ಹಸಿವು ಕೂಡ ಇಲ್ಲ. ಅಲ್ಲಿ ಬರೀ ಪೊಂಗಲೆಲ್ಲ ತಿನ್ಕೊಂಬಂದೆ. ಸೊ ಹೊಟ್ಟೆ ತುಂಬಿದೆ, ನಾನು ತಿನ್ನಲ್ಲ. ಸೊ ಇವಾಗ ಇನ್ನೇನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.